ಫ್ರೆಂಡ್ಸ್, ವೆಲ್ಕಮ್ ಟು ರೂಟ್ ಸಪೋರ್ಟ್ ಅಕಾಡೆಮಿ. ಇವತ್ತಿನ ಕಾನ್ಸೆಪ್ಟ್ ಬಂದು ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಲ್ಲಿ ಡಿವಿಸಿಬಿಲಿಟಿ ಕೂಡ ಒಂದು ಪಾರ್ಟ್. ಈ ಡಿವಿಸಿಬಿಲಿಟಿಲಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಮಿನಿಮಮ್ 2 ಕ್ವಶನ್ಸ್ ಕೇಳ್ತಾರೆ. SSC, ರೈಲ್ವೆ, ಬ್ಯಾಂಕಿಂಗ್ ಈ ಮೂರಲ್ಲಿ ಯಾವ್ದಾದ್ರು ಕೂಡ ಡಿವಿಸಿಬಿಲಿಟಿ ಮೇಲೆ ಯು ಶುಡ್ ಮಸ್ಟ್ ಅಂಡ್ ನೋ ಸಮ್ ರೂಲ್ಸ್. ರೂಲ್ಸ್ ಅಲ್ಲಿ ಏನೇನು ಅಂದ್ರೆ ನೋಡಿ, ನಂಬರ್ 2 ಇಂದ ನಂಬರ್ 19 ತನಕ ವಿ ಹ್ಯಾವ್ ಟು ನೋ ಸಮ್ ಶಾರ್ಟ್ ಟ್ರಿಕ್ ಮೆಥಡ್ಸ್. ಇದಿಷ್ಟರಿಂದ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೆ ಅನ್ನೋದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಓಕೆನಾ? ಅದು ನಿಮಗೆ ಕೆಲವು ಎಕ್ಸಾಮ್ಸ್ ಅಲ್ಲಿ ಅಂತೂ ಸ್ಟೇಟ್ಮೆಂಟ್ ವೈಸ್ ಎಲ್ಲ ಕೇಳ್ತಾರೆ. ಸೊ ನಂಬರ್ 2 to 19 ವಿ ಶುಡ್ ನೋ ಸಮ್ ಡಿವಿಸಿಬಿಲಿಟಿ ಟ್ರಿಕ್ಸ್ ಗೊತ್ತಿರಬೇಕು. ಅದಕ್ಕೆ ವಿ ಆಲ್ಸೋ ಕಾಲ್ ಇಟ್ ಆಸ್ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಕರಿತೀವಿ. ಈಗ ಫಸ್ಟ್ 2 ಇಂದ ಸ್ಟಾರ್ಟ್ ಮಾಡೋಣ. 2 as all we know 2 is a even number. ಈವನ್ ನಂಬರ್ ಆಗಿರೋದ್ರಿಂದ ಇಲ್ಲಿ ನೋಡಿ, ಎನಿ ನಂಬರ್ 24 ಈ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. ಓಕೆನಾ? 2 ones 2 12s. ಎನಿ 4 digit, ಎನಿ 5 digit, ಲಾಸ್ಟ್ ಅಲ್ಲಿ ಏನ್ ಬರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಈವನ್ ನಂಬರ್. ಆ ಲಾಸ್ಟ್ ಅಲ್ಲಿ ಈವನ್ ನಂಬರ್ ಇದ್ರೆ ಅಂದ್ರೆ ಈ ಹೋಲ್ ನಂಬರ್ ಇಟ್ ಈಸ್ ಡಿವೈಡೆಡ್ ಬೈ 2. ಇದು ಫಸ್ಟ್ ನಂಬರ್ 2 ಕಂಡೀಷನ್. ನೆಕ್ಸ್ಟ್ ವಿ ಗೋ ಫಾರ್ ನಂಬರ್ 3 ಮತ್ತೆ 9 ಸಿಮಿಲರ್. 3 ಅಲ್ಲಿ ಕಂಡೀಷನ್ಸ್ ಏನು ಅಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ 27, ಈ ನಂಬರು 3 ಇಂದ ಡಿವೈಡ್ ಆಗುತ್ತೆ. 3 ones 3 9s 27. ಕಂಡೀಷನ್ ಏನು ಅಂದ್ರೆ 2 + 7 ಮಾಡಿದಾಗ 9 ಬರ್ತಿದೆ. ಸೊ ಈ 9 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ದ ಎಂಟೈರ್ ನಂಬರ್ ಇಸ್ ಡಿವೈಡೆಡ್ ಬೈ 3. ಸೊ ಯು ಕ್ಯಾನ್ ಟೇಕ್ ಎನಿ ನಂಬರ್. ಈಗ 3 1, 3 + 1 4, 4 + 5 ಈಗ 9 ಆಯ್ತು. ಇಲ್ಲಿ ನೋಡಿ, 3 + 1 ಇಟ್ ಇಸ್ 4, 4 + 5 ಇಟ್ ಇಸ್ 9. ಟೋಟಲ್ 9 ಆಗ್ತಿದೆ ಅಂದ್ರೆ ಆ 9 3 ಇಂದ ಡಿವೈಡ್ ಆಗೇ ಆಗುತ್ತೆ. ಇದು 3 ಕಂಡೀಷನ್. 9 ಕೂಡ ಸೇಮ್ ಕಂಡೀಷನ್. 9 ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆಡ್ ಮಾಡಿದಾಗ ಟೋಟಲ್ ನಂಬರ್ 9 ಆಗುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 81 ತಗೋತೀವಿ. 81 ತಗೊಂಡಾಗ 8 + 1 ಎಷ್ಟು? ಇಟ್ ಇಸ್ 9. 9 ಬರ್ತಿದೆ ಅಂದ್ರೆ ಎಂಟೈರ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಬೈ 9. ಎನಿ ನಂಬರ್ ವಿ ಕ್ಯಾನ್ ಟೇಕ್. 3 4, 3 + 4 ಇಟ್ ಇಸ್ 7, 7 + 2 ಇಟ್ ಇಸ್ 9. ಟೋಟಲ್ ಮಾಡಿದಾಗ 3 + 4 + 2 ಮಾಡಿದಾಗ ನಮ್ಗೆ ಟೋಟಲ್ ನಂಬರ್ 9 ಬಂದು ಆಗ ಆ 9 ಇಂದ ಅದು ಡಿವೈಡ್ ಆಗುತ್ತೆ. ಸೊ ಇಟ್ ಇಸ್ ಡಿವೈಡ್ ಬೈ 9. 3 ಮತ್ತೆ 9 ಗೆ ಸೇಮ್ ಕಂಡೀಷನ್. ನಮ್ಗೆ ಏನೇ ಡಿಜಿಟ್ಸ್ ಕೊಟ್ಟಿದ್ರು ಆ ಎಂಟರ್ ಡಿಜಿಟ್ಸ್ ನ ಆಡ್ ಮಾಡಬೇಕು. ಆಡ್ ಮಾಡಿದಾಗ ಅದು ಡಿವೈಡೆಡ್ ಬೈ 3 ಅಥವಾ 9 ಇಂದ ಆಗುತ್ತೆ ಅಂದ್ರೆ ಸೊ ಎಂಟೈರ್ ನಂಬರ್ ಇಸ್ ಡಿವೈಡೆಡ್ ಬೈ 3 and 9. ನೆಕ್ಸ್ಟ್ ವಿ ಗೋ ಫಾರ್ 4 ಮತ್ತೆ 8 ಕೂಡ ಸಿಮಿಲರ್ ಇರುತ್ತೆ. 4 ಕಂಡೀಷನ್ ಏನು ಅಂದ್ರೆ ಲಾಸ್ಟ್ ಟೂ ನಂಬರ್ should be divided by 4. For example 4 1 6 ತಗೊಂಡೆ. ಲಾಸ್ಟ್ 2 ನಂಬರ್ ಏನಿದೆ ಇಟ್ ಇಸ್ 16. ಇದು 4 ಇಂದ ಆಗುತ್ತೆ ಅಂತ ಗೊತ್ತು. 4 ones 4 4s 16. ಈ ರೀತಿ ಲಾಸ್ಟ್ 2 ನಂಬರ್ ಅದು 4 ಇಂದ ಆಗ್ತಿದೆ ಅಂದ್ರೆ ಸೊ ಎಂಟೈರ್ 4 1 6 is divided by 4. ಇದು 4 ಕಂಡೀಷನ್. 8 ಗೆ ಏನು ಅಂದ್ರೆ 4 into 2 ಮಾಡ್ಕೊಳ್ಳೋದು. 4 2s it is 8. ಸೊ 4 ಕಂಡೀಷನ್ ಅಪ್ಲೈ ಆಗಿ 2ಗೂ ಅದು ಲಾಸ್ಟ್ ನಂಬರ್ ಶುಡ್ ಬಿ ಈವನ್ ನಂಬರ್ ಅಂತ ಹೇಳಿದ್ನಲ್ಲ 2 ಕಂಡೀಷನ್ಗೆ. ಸೊ ಲಾಸ್ಟ್ ನಂಬರ್ ಈವನ್ ಇದ್ದಾಗ ಅದು 2 ಇಂದನೂ ಡಿವೈಡ್ ಆಗುತ್ತೆ. ಸೊ 4 ಕಂಡೀಷನ್ ಅಪ್ಲೈ ಆಗಿ 2 ಕಂಡೀಷನ್ ಅಪ್ಲೈ ಆದ್ರೆ ಸೊ ದಟ್ ನಂಬರ್ ಇಸ್ ಆಲ್ಸೋ ಡಿವೈಡೆಡ್ ಬೈ 8. ಫಾರ್ ಎಕ್ಸಾಂಪಲ್ ಈಗ 64, ಈ ನಂಬರು 4 ಇಂದನೂ ಆಗುತ್ತೆ, ಆಲ್ಸೋ 2 ಇಂದನೂ ಆಗುತ್ತೆ, ಆಲ್ಸೋ 8 ಇಂದನೂ ಆಗುತ್ತೆ. 8 ಇಂದ ಏನಕ್ಕೆ ಆಗದೆ ಅಂದ್ರೆ 4 2s 8 ಇರೋದ್ರಿಂದ ಸೊ 4 ಕಂಡೀಷನ್ ಅಪ್ಲೈ ಆಗುತ್ತೆ, 2 ಕಂಡೀಷನ್ ಅಪ್ಲೈ ಆಗುತ್ತೆ. 4 ಮತ್ತೆ 2 ಎರಡು ಕಂಡೀಷನ್ ಅಪ್ಲೈ ಆಗಿದ್ರೆ ದಟ್ ನಂಬರ್ ಇಸ್ ಎಲಿಜಿಬಲ್ ಫಾರ್ ಡಿವೈಡೆಡ್ ಬೈ 8. ಸೊ ಇದು ಅಪ್ ಟು 4. ನೆಕ್ಸ್ಟ್ ವಿ ಗೋ ವಿತ್ 5 ಮತ್ತೆ 10 ಸಿಮಿಲರ್ ಇರುತ್ತೆ. 5 and 10 5 ಕಂಡೀಷನ್ ಲಾಸ್ಟ್ ನಂಬರ್ ಶುಡ್ ಬಿ 5 ಆರ್ 0. ಕೊನೆಯಲ್ಲಿ 5 ಇದ್ದು ಅಥವಾ 0 ಇದ್ರೆ ಆ ನಂಬರು 5 ಇಂದ ಡಿವೈಡ್ ಆಗೇ ಆಗುತ್ತೆ. 10ಕ್ಕೆ ವಿ ನೋ ಲಾಸ್ಟ್ ನಂಬರ್ ಶುಡ್ ಬಿ 0. ಲಾಸ್ಟ್ ಅಲ್ಲಿ 0 ಇದ್ರೆ 5 ಮತ್ತೆ 10 ಕಂಡೀಷನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ವಿ ಗೋ ಫಾರ್ 6 ಬೇಡ, ವಿ ಗೋ ಫಾರ್ ಡೈರೆಕ್ಟ್ಲಿ ಟು 7 ಹೋಗೋಣ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ 7 13 17 19 ಒಂದ್ 4 ರೂಲ್ಸ್ ಬರ್ದಿದ್ದೀನಿ. ಫಸ್ಟ್ ಈ 4 ತಿಳ್ಕೊಬೇಡ. ಈ 4 ತಿಳ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ 7 ಡೈರೆಕ್ಟ್ಲಿ. 7ಗೆ ಒಂದು ಕಂಡೀಷನ್ ಇದೆ. ಲಾಸ್ಟ್ ನಂಬರ್ ನ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 2, ಆಮೇಲೆ ಉಳಿದಿರೋ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿ. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೋಣ. ಇಲ್ಲಿ ಬರ್ದಿರೋದ್ರೆ 315 ನಂಬರ್ ತಗೋತಾ ಇದೀನಿ. ಇಲ್ಲಿ ನೋಡಿ, ಲಾಸ್ಟ್ ನಂಬರ್ ಏನಿದೆ ಇಟ್ ಇಸ್ 5. ಈಗ ನಾನು ಕಂಡೀಷನ್ ಏನ್ ಹೇಳಿದೆ, ಇಟ್ ಶುಡ್ ಬಿ ಮಲ್ಟಿಪ್ಲೈ ಬೈ 2. ಆಗ 5 2s ಇಟ್ ಇಸ್ 10. ಸೊ ಇಲ್ಲಿ ಉಳ್ಕೊಂಡಿದ್ದು 31. ಈ 31 ನ ನಾವು 10 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ 21 ಬರುತ್ತೆ.
ಸೊ 21 is divided by 7. 7 ones are 7 threes. ಸೊ ಈ ರೀತಿಯಾಗಿ 7 ನಂಬರ್ಗೆ ಡಿವಿಸಿಬಿಲಿಟಿ ರೂಲ್ ನೆನಪಿರ್ಬೇಕು. ಇನ್ನೊಂದು ನಂಬರ್ ಮಾಡ್ತೀನಿ ನೋಡಿ, 896. 896 ಇದು ಇಸ್ ಇಟ್ ಡಿವೈಡೆಡ್ ಬೈ 7 ಅಂತ ಕ್ವಶನ್ ಮಾರ್ಕ್ ಕೇಳ್ತಾರೆ. ಸೊ 3 ನಂಬರ್ ಇದೆ, ಸಡನ್ ನೆನಪಾಗಲ್ಲ. ಸೊ ಕಂಡೀಷನ್ ಏನು, 6 ಇದೆ, 6 into 2 it is 12. ಸೊ 89 minus 12 ಮಾಡಿದಾಗ ಎಷ್ಟು ಬರುತ್ತೆ, ಇಟ್ ಇಸ್ 77 ಬರುತ್ತೆ. 7 ones are 7 11s are. So 896 is eligible to divided by 7. So this is the condition where ಈ ಲಾಸ್ಟ್ ನಂಬರ್ ನ ಇಂಟು 2 ಮಾಡ್ಕೋಬೇಕು. ಆಮೇಲೆ ರಿಮೈನಿಂಗ್ ನಂಬರ್ಸ್ ನ ಬಂದಿರೋ ನಂಬರ್ ಇಂದ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಇಟ್. ಅವಾಗ ಮಾಡಿದಾಗ ನಿಮ್ಗೆ 7 ನಂಬರ್ ರೂಲ್ಸ್ ಡಿವಿಸಿಬಿಲಿಟಿ ರೂಲ್ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಈಗ 7 ನಂಬರ್ಗೆ 4 ಡಿಜಿಟ್ ಅನ್ನು ಚೆಕ್ ಮಾಡೋಣ. 1764 ನೋಡಿ. 7 ರೂಲ್ಸ್ ಏನು, ಲಾಸ್ಟ್ 2 ಡಿಜಿಟ್ ನಂಬರ್ ಲಾಸ್ಟ್ ಡಿಜಿಟ್ ಇಂಟು 2 ಮಾಡಬೇಕು. ಸೊ ಇಟ್ ಇಸ್ 4 2s are 8. 176 minus 8 ಮಾಡಿದಾಗ ಇಟ್ ಇಸ್ 168. ನಮ್ಗೆ ಇನ್ನೂ ಗೊತ್ತಾಗಲ್ಲ 7 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂದಾಗ ಅಗೇನ್ ಲಾಸ್ಟ್ ಡಿಜಿಟ್ ಶುಡ್ ಬಿ ಮಲ್ಟಿಪ್ಲೈ ವಿತ್ 2. ಆಗ 8 2s are 16 ಆಗುತ್ತೆ. ಇಲ್ಲಿ ಉಳಿದಿರೋ ಡಿಜಿಟ್ ಬಂದು 16 ಇದೆ. ಸೊ 16 ಮೈನಸ್ ಮಾಡಿದಾಗ 0 ಆಗುತ್ತೆ. ಸೊ ನಮ್ಗೆ ಡಿವಿಸಿಬಿಲಿಟಿ ರೂಲ್ ಒಂದ್ ಏನ್ ಗೊತ್ತಿರ್ಬೇಕು ಅಂದಾಗ, ನಾವು ಪರ್ಟಿಕ್ಯುಲರ್ ನಂಬರ್ಸ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋದಾಗ ಆ ರೂಲ್ಸ್ ಅಲ್ಲಿ ನಮ್ಗೆ 0 ಕೂಡ ಬಂದ್ರು ಇವನ್ ದಟ್ ನಂಬರ್ ಇಸ್ ಎಲಿಜಿಬಲ್ ಫಾರ್ ದಟ್ ಡಿವಿಸಿಬಿಲಿಟಿ. ಸೊ ಈಗ 0 ಬಂದಿರೋದ್ರಿಂದನೂ ಕೂಡ ಈ ನಂಬರ್ 7 ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ 13. 13 ಕಂಡೀಷನ್ ಏನು ಅಂದ್ರೆ, ಇದು ಲಾಸ್ಟ್ ಡಿಜಿಟ್ ಶುಡ್ ಬಿ ಮಲ್ಟಿಪ್ಲೈ ಇಂಟು 4. ಆಮೇಲೆ ಬಂದಿರೋ ನಂಬರ್ ನ ವಿ ಹ್ಯಾವ್ ಟು ಹ್ಯಾಡ್ ಇಟ್. ನೋಡಿ, ಫಾರ್ ಎಕ್ಸಾಂಪಲ್ 585. ಲಾಸ್ಟ್ ನಂಬರ್ ಏನಿದೆ, ಇಟ್ ಇಸ್ 5. ಆಗ 5 4s ಎಷ್ಟು, ಇಟ್ ಇಸ್ 20. ಸೊ 58 ಪ್ಲಸ್ 20 ಮಾಡಿದಾಗ ಇಟ್ ಇಸ್ 78. 13 ಇಂದ ಡಿವೈಡ್ ಆಗುತ್ತೆ. 13 1s are 13 6s are 78. ಓಕೆನಾ. ನೆಕ್ಸ್ಟ್ ಇನ್ನೊಂದು ನಂಬರ್ ಚೆಕ್ ಮಾಡೋಣ, 884. ಸೇಮ್ ಫಾರ್ಮುಲಾ. ಸೊ ಏನ್ ಮಾಡ್ಬೇಕು ಈಗ, 4 ನ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಂಟು 4 ಮಾಡಬೇಕು. ಸೊ ಇಟ್ ಇಸ್ 4 4s are 16. 88 ಪ್ಲಸ್ 16. ಸೊ ಇಟ್ ಇಸ್ 104 ಬರುತ್ತೆ. ಸೊ ಈ 104 ಕೂಡ 13 ಇಂದ ಡಿವೈಡ್ ಆಗುತ್ತೆ. 17 ನಂಬರ್ ರೂಲ್ಸ್ ಏನು ಅಂದ್ರೆ, 17ಗೆ ಲಾಸ್ಟ್ ನಂಬರ್ ಇಂಟು 5 ಆಗಬೇಕು, ಜೊತೆಗೆ ಬಂದಿರೋ ನಂಬರ್ ನ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಫಾರ್ ಎಕ್ಸಾಂಪಲ್ 612. ಈ ನಂಬರು 17 ಡಿವೈಡ್ ಆಗುತ್ತೋ ಇಲ್ವಾ ಅಂತ ಚೆಕ್ ಮಾಡಿ. ನೋಡಿ, ಈಗ ಲಾಸ್ಟ್ ನಂಬರ್ 2 ಇದೆ, 2 into 5 ಇಟ್ ಇಸ್ 10. 61 minus 10 ಅಂದಾಗ ಇಟ್ ಇಸ್ 51. 17 ಇಂದ ಆಗುತ್ತೆ. ಇಟ್ ಇಸ್ ಡಿವೈಡಬಲ್. 17 1s are 17, 17 3s are 51 ಆಗುತ್ತೆ. ಸೊ ಸೇಮ್ ಇನ್ನೊಂದು ನಂಬರ್ ಚೆಕ್ ಮಾಡೋಣ, 1445. ಸೊ ಕಂಡೀಷನ್ಸ್ ಏನಪ್ಪಾ, ಇದು ಲಾಸ್ಟ್ ನಂಬರ್ 5 ಇದೆ, ಇದು ಇಂಟು 5 ಆದಾಗ ಇಟ್ ಇಸ್ 25. ಸೊ 144 minus 25 ಮಾಡಿದಾಗ ಇಟ್ ಇಸ್ 119. ಸೊ 119 ಇಟ್ ಇಸ್ ಡಿವೈಡೆಡ್ ಬೈ 17. 17 1s are 17, 7s are 119. ಸೊ 7 ಗಾದ್ರೆ ಇಂಟು 2, 13 ಗಾದ್ರೆ ಇಂಟು 4, 17 ಗಾದ್ರೆ ಇಂಟು 5. ಪ್ಲಸ್ ಮೈನಸ್ ಯಾವಾಗ ಮಾಡ್ಬೇಕು ಅನ್ನೋದನ್ನ ಈ 4 ಕಂಡೀಷನ್ ನಮಗೆ ನೆನಪಿದ್ರೆ ವಿ ಕ್ಯಾನ್ ಡೂ ದಿ ಡಿವಿಸಿಬಿಲಿಟಿ ಮೆಥಡ್ ವೆರಿ ಈಸಿಲಿ. ನೆಕ್ಸ್ಟ್ ಫಾರ್ ದಿ ನಂಬರ್ 19. 19 ರೂಲ್ಸ್ ಏನು ಅಂದ್ರೆ, ಲಾಸ್ಟ್ ನಂಬರ್ ಶುಡ್ ಬಿ ಮಲ್ಟಿಪ್ಲೈಡ್ ಇಂಟು 2 ಅಂಡ್ ಇಟ್ ಶುಡ್ ಬಿ ಆಡೆಡ್ ವಿತ್ ದಿ ನಂಬರ್ಸ್. ಫಾರ್ ಎಕ್ಸಾಂಪಲ್ 893. ಲಾಸ್ಟ್ ನಂಬರ್ ಏನಿದೆ, ಇಟ್ ಇಸ್ 3. 3 should be multiplied by 2. 89 plus 6. It is 95. 95 19 ಡಿವೈಡ್ ಆಗುತ್ತೆ ಅಂದ್ರೆ ಆಗುತ್ತೆ. 19 1s are 19 5s are 95. So 19 ಗಾದ್ರೆ we have to consider last number into 2 ಮಾಡ್ಕೋಬೇಕು, ಜೊತೆಗೆ ಬಂದಿರೋ ನಂಬರ್ ನ we have to add on that. Add on ಮಾಡ್ಕೊಂಡಾಗ then it will be eligible for divisible by 90. ಇನ್ನೊಂದು 4 ಡಿಜಿಟ್ ಒಂದು ಮಾಡೋಣ, 1615. ಲಾಸ್ಟ್ ನಂಬರ್ ಏನಿದು 5 ಇದೆ, ಕಂಡೀಷನ್ ಇಸ್ ಇಂಟು 2 ಆಗಬೇಕು. ಸೊ ಇಟ್ ಇಸ್ 10. 161 plus 10 it is 171. So 171 is divided by 19. 19 1s are 19 9s are 19 9s are 171. Okay na. So ಈಗ ಇಲ್ಲಿ ನೋಡಿ, ಈಗ ನಾವು ಮಾಡಿದ್ರಲ್ಲಿ 2 ಗೊತ್ತಾಯ್ತು, 3 ಗೊತ್ತಾಯ್ತು, 9 ಗೊತ್ತಾಯ್ತು, 4 5 10 ಗೊತ್ತಾಗಿದೆ. 6 8 ಮತ್ತೆ 12 ಕಂಡೀಷನ್. 6 ಗೆ ಏನಿಲ್ಲ, 3 into 2
3 ಮತ್ತೆ 2 ಕಂಡೀಷನ್ಸ್ ಅಪ್ಲೈ ಆದ್ರೆ ದೆನ್ ದಟ್ ನಂಬರ್ ಇಸ್ ಡಿವೈಡೆಡ್ ಬೈ 6. ಫಾರ್ ಎಕ್ಸಾಂಪಲ್ 6 6 36 ತಗೋಣ. 36 ನೋಡಿ ಇಲ್ಲಿ 3 ಕಂಡೀಷನ್ ಏನು, ಎರಡು ನಂಬರ್ ನ ಆಡ್ ಮಾಡಬೇಕು. 3 plus 6 is 9. 9 ಇಟ್ ಇಸ್ ಡಿವೈಡೆಡ್ ಬೈ 3 ಆಗುತ್ತೆ. ಲಾಸ್ಟ್ ಅಲ್ಲಿ 6 ದಟ್ ಇಸ್ ಈವನ್ ನಂಬರ್. ಈವನ್ ನಂಬರ್ ಇದೆ ಅಂದ್ರೆ ಇಟ್ ಇಸ್ ಡಿವೈಡ್ ಬೈ 2 ಆಲ್ಸೋ. 3 ಮತ್ತೆ 2 ಇಂದ ಡಿವೈಡ್ ಆಗ್ತಿದೆ ಅಂದ್ರೆ ಇಟ್ ಇಸ್ ಆಲ್ಸೋ ಡಿವೈಡೆಡ್ ಬೈ 6. 8 ಕೂಡ ಅಷ್ಟೇ, 8 ಆಗ್ಲೇ ಹೇಳಿದ್ದೀನಿ. 4 ಮತ್ತೆ 2 ಕಂಡೀಷನ್ಸ್ ಅಪ್ಲೈ ಆದ್ರೆ 8 ಇಂದ ಕೂಡ ಡಿವೈಡ್ ಆಗುತ್ತೆ. 12 ಕೂಡ ಸೇಮ್, 6 into 2. 6 ಕಂಡೀಷನ್ಸ್ ಅಪ್ಲೈ ಆದ್ರೆ 6 ಏನು 3 into 2. ಈ ಕಂಡೀಷನ್ಸ್ ಅಪ್ಲೈ ಆದ್ರೆ 6 into 2 ಕಂಡೀಷನ್ ಅಪ್ಲೈ ಆದ್ರೆ ದೆನ್ ಇಟ್ ಆಲ್ಸೋ ಎಲಿಜಿಬಲ್ ಫಾರ್ ದಿ ಡಿವಿಷನ್ ಬೈ 12. ಓಕೆ, 2 ಆಯ್ತು, 3 9 4 5 10 6 8 12 ಇದಿಷ್ಟು ಆಗಿದೆ. 14 15 16 18. 14 15 16 18. 14 ಗೆ ಕನ್ಸಿಡರ್ 7 into 2. ಸೊ 14 ಗೆ 7 ನಂಬರ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆಗಬೇಕು, ಮತ್ತೆ 2 ಎಲಿಜಿಬಿಲಿಟಿ ಮ್ಯಾಚ್ ಆಗಬೇಕು. 7 ಮತ್ತೆ 2 ಮ್ಯಾಚ್ ಆದ್ರೆ ಇಟ್ ಇಸ್ ಎಲಿಜಿಬಲ್ ಫಾರ್ ಡಿವೈಡೆಡ್ ಬೈ 14. 15 ಗಾದ್ರೆ 5 into 3. ಸೊ 5 ಅಂದ್ರೆ ಲಾಸ್ಟ್ ಅಲ್ಲಿ ಯಾವುದೇ ನಂಬರ್ ಆದ್ರೂ 5 ಡಿವೈಡ್ ಆಗಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಇಟ್ ಶುಡ್ ಬಿ ಹ್ಯಾವಿಂಗ್ ಎ ನಂಬರ್ 5. ಸೊ 5 ಮತ್ತೆ 3 ಎಲಿಜಿಬಿಲಿಟೀಸ್ ಇದ್ರೆ ಸೊ ಇಟ್ ಇಸ್ ಎಲಿಜಿಬಲ್ ಫಾರ್ ಡಿವೈಡೆಡ್ ಬೈ 15. 16 ಕೂಡ ಇಟ್ ಇಸ್ 8 into 2. 18 ಗೆ 9 into 2. ಸೊ ಈ ರೀತಿಯಾಗಿ ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ರೆ ದ ಡಿವಿಸಿಬಿಲಿಟಿ ಇಸ್ ವೆರಿ ಈಸಿ. ಪೆಂಡಿಂಗ್ ಅಲ್ಲಿ ನಮ್ಗೆ ಉಳ್ಕೊಂಡಿರೋದು ಈ 11 ನಂಬರ್ದು. ಈ 11 ನಂಬರ್ದು ಕೆಲವು ಡಿವಿಸಿಬಿಲಿಟಿ ರೂಲ್ಸ್ ಇದೆ, ಅದನ್ನ ಚೆಕ್ ಮಾಡ್ಕೊಂಡು ವಿ ಕ್ಯಾನ್ ಡೂ ಸಮ್ ಪ್ರಾಬ್ಲಮ್ಸ್. ನೋಡಿ ಈಗ 11 ಗೆ ಕಂಡೀಷನ್ ಇಷ್ಟೇ ನೋಡಿ. ಫಾರ್ ಎಕ್ಸಾಂಪಲ್ 121 ವಿ ನೋ 11 into 11 ಇಟ್ ಇಸ್ 121. ಇದು 11 ಇಂದ ಭಾಗ ಹಾಗೆ ಆಗುತ್ತೆ. ಸೊ ಇದಕ್ಕೆ ನಾವು ರೂಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ, ಈ 1 ಎರಡು 1 ಇಲ್ಲೊಂದು ಇಲ್ಲೊಂದು 1 ಇದೆ. ಸೊ ದಿಸ್ 1 is in a odd place. ಯಾವ ಸ್ಥಾನದಲ್ಲಿ ಇದೆ ಅಂದ್ರೆ ಆಡ್ ಪ್ಲೇಸಸ್ ಅಲ್ಲಿ ಇದೆ. 2 is in even place. ಅಂದ್ರೆ ಆಡ್ ಪ್ಲೇಸಸ್ ಇರೋ ನಂಬರ್ ಗಳನ್ನ ಆಡ್ ಮಾಡ್ಕೋಬೇಕು, ಜೊತೆಗೆ ಈವನ್ ಪ್ಲೇಸಸ್ ಅಲ್ಲಿ ಇರೋ ನಂಬರ್ ಕೂಡ ಆಡ್ ಮಾಡ್ಕೋಬೇಕು. ಈ ಆಡ್ ಮಾಡ್ಕೊಂಡಿರೋ ಎರಡೂ ನಂಬರ್ಗೂ ನಾವು ಮೈನಸ್ ಮಾಡಿದಾಗ ನಮ್ಗೆ ಒಂದು 0 ಬರ್ಬೇಕು, ಇಲ್ಲ ಅಂದ್ರೆ 11 ಬರ್ಬೇಕು. ಐದರ್ 0 or 11. ಅವಾಗ ಆ ನಂಬರು 11 ಇಂದ ಡಿವೈಡ್ ಆಗುತ್ತೆ. ನೋಡಿ ಈಗ ಸೇಮ್ 1 1 ಎರಡು ಕೂಡ ಆಡ್ ಪ್ಲೇಸಸ್ ಅಲ್ಲಿ ಇರುವಂತ ನಂಬರ್. 1 plus 1 is 2. ಇಲ್ಲಿ ಈವನ್ ನಂಬರ್ ಒಂದೇ ನಂಬರ್ ಇದೆ. ಸೊ 2 minus 2 is 0. ಸೊ 0 ಬಂದಿದೆ ಅಂದ್ರೆ ಇಟ್ ಇಸ್ ಡಿವೈಡೆಡ್ ಬೈ 11. ಇನ್ನೊಂದು ನಂಬರ್ ತಗೋಣ, ನಾವೊಂದು ರ್ಯಾಂಡಮ್ ಒಂದು ನಂಬರ್ ತಗೋಣ. 282 282 2 0 11 3. ಸೊ 3102 ಇದು 11 ಇಂದ ಡಿವೈಡ್ ಆಗುತ್ತೋ ಇಲ್ಲ ಚೆಕ್ ಮಾಡೋದು ಹೇಗೆ ನೋಡಿ. ಆಡ್ ಪ್ಲೇಸಸ್ ಈವನ್ ಪ್ಲೇಸಸ್. ಆಡ್ ಪ್ಲೇಸಸ್ ಅಲ್ಲಿ 3 ಮತ್ತೆ 0 ಇದೆ, ಸೊ ಇಟ್ ಇಸ್ 3. ಮೈನಸ್ 1 plus 2 ಇದೆ, ಇಟ್ ಇಸ್ 3. ಸೊ 0 ಬಂತು. ಸೊ 0 ಬಂದಿದೆ ಅಂದ್ರೆ ಸೊ ದಿಸ್ ನಂಬರ್ ಇಸ್ ಡಿವೈಡೆಡ್ ಬೈ 11 ಅಂತ ಅರ್ಥ. ಸೊ ನಿಮಗೆ ನಾನು 2 to 9 ಡಿವಿಸಿಬಿಲಿಟಿ ರೂಲ್ಸ್ ಹೇಳ್ಕೊಟ್ಟಿದ್ದೀನಿ. ಈ ಡಿವಿಸಿಬಿಲಿಟಿ ರೂಲ್ಸ್ ನ ಒಂದ್ ಕಡೆ ನೋಟ್ ಆನ್ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವುದೇ ರೈಲ್ವೆ, SSC, ಬ್ಯಾಂಕಿಂಗ್ ಎಕ್ಸಾಮ್ ಗಳಲ್ಲಿ ನಿಮ್ಗೆ ಡಿವಿಸಿಬಿಲಿಟಿ ಮೇಲೆ ಮಿನಿಮಮ್ 2 ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಎಕ್ಸಾಮ್ ಅಲ್ಲಿ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.